ಕುತೂಹಲಕಾರಿ ಕಥೆ. ಶ್ರೀಕೃಷ್ಣನಿಗೆ ಅಪಚಾರ ಮಾಡಿದರು, ಪೌಂಡ್ರಕನು ಮುಕ್ತಿಯನ್ನು ಹೇಗೆ ಪಡೆದನು? ಶುಕಮುನಿಗಳು ಹೇಳಿದರು, ಹೇ ರಾಜನೇ, ಬಲರಾಮನು ನಂದಗೋಕುಲಕ್ಕೆ ಹೋಗಿದ್ದಾಗ, ಕರುಷದೇಶದ ರಾಜನು ಮೂರ್ಖತನದಿಂದ, ನಾನೇ ಪರಮಪ್ರಭುವಾದ ವಾಸುದೇವ ನೆಂದು ಆಲೋಚಿಸುತ್ತಾ ಶ್ರೀಕೃಷ್ಣನ ಬಳಿಗೆ ಒಬ್ಬ ದೂತನನ್ನು ಕಳುಹಿಸಿದನು. ಬಾಲಿಶವಾದ ಜನರ ಹೊಗಳಿಕೆಯಿಂದ ಪೌಂಡ್ರಕನಿಗೆ ಧೈರ್ಯ ಬಂದಿತು. ಅವರು ಹೀಗೆ ಹೇಳಿದರು, ನೀನೇ ಪರಮಪ್ರಭುವೂ ಜಗದೊಡೆಯನೂ ಆದ ವಾಸುದೇವನಾಗಿ ಈ ಜಗತ್ತಿನಲ್ಲಿ ಅವತರಿಸಿರುವೆ. ಆದ್ದರಿಂದ ಅವನು ತಾನೇ ಸಾಕ್ಷಾತ್ ಭಗವಂತನೆಂದು ಭಾವಿಸಿದನು. ಹೀಗೆ ಮಂದಮತಿಯಾದ ಪೌಂಡ್ರಕ ರಾಜನು ದ್ವಾರಕೆಯಲ್ಲಿದ್ದ ದುರ್ಭೇಯನಾದ ಶ್ರೀಕೃಷ್ಣನ ಬಳಿಗೆ ಒಬ್ಬ ದೂತನನ್ನು ಕಳುಹಿಸಿದನು. ಇತರ ಮಕ್ಕಳು ಒಂದು ಬುದ್ಧಿಹೀನ ಮಗುವನ್ನು ರಾಜನಂತೆ ಪರಿಭಾವಿಸಿ ನಟನೆ ಮಾಡುತ್ತಿದ್ದವು. ಆ ಬುದ್ಧಿಹೀನ ಮಗುವಿನಂತೆ ಪೌಂಡ್ರಕನು ವರ್ತಿಸಿದನು. ದ್ವಾರಕೆಗೆ ಬಂದು ದೂತನು ಕಮಲನಯನನಾದ ಶ್ರೀಕೃಷ್ಣನನ್ನು ರಾಜಸಭೆಯಲ್ಲಿ ನೋಡಿ, ಆ ಭಗವಂತನಿಗೆ ರಾಜನ ಸಂದೇಶವನ್ನು ಅರುಹಿದನು. ಹೇ ಸಾತ್ವತನೆ, ನನ್ನ ವೈಯಕ್ತಿಕ ಚಿಹ್ನೆಗಳನ್ನು ತೊರೆದು ಬಿಡು. ಇವುಗಳನ್ನು ನೀನು ಮೂರ್ಖತನದಿಂದ ಧರಿಸಿದ್ದೀಯೆ. ಇವುಗಳನ್ನು ತೆಗೆದುಹಾಕಿ ನನಗೆ ಶರಣಾಗು. ಹಾಗೆ ಮಾಡದಿದ್ದರೆ ನನ್ನೊಡನೆ ಯುದ್ಧಕ್ಕೆ ಬಾ. ಶುಕಮುನಿಗಳು ಹೇಳಿದರು. ಮಂದಮತಿಯಾದ ಪೌಂಡ್ರಕನು ಜಂಬ ಕೊಚ್ಚಿಕೊಂಡದ್ದನ್ನು ಸಭೆಯಲ್ಲಿದ್ದ ಉಗ್ರಸೇನಾದಿ ರಾಜರು ಕೇಳಿದಾಗ ಗಹಗಹಿಸಿ ನಕ್ಕರು. ದೇವೋತ್ತಮ ಪರಮಪುರುಷನು ಸಭೆಯ ಪರಿಹಾಸವನ್ನು ಆನಂದಿಸಿ, ಆ ದೂತನಿಗೆ ಸಂದೇಶವೊಂದನ್ನು ಅವನ ಒಡೆಯನಿಗೆ ಮುಟ್ಟಿಸಲು ಹೀಗೆ ಹೇಳಿದನು, ಎಲವೋ ಮೂರ್ಖ, ನೀನು ಹೀಗೆ ಜಂಬ ಕೊಚ್ಚಿಕೊಳ್ಳುತ್ತಿರುವ ಆಯುಧಗಳನ್ನು ನಾನು ನಿಜವಾಗಿ ಪ್ರಯೋಗಿಸಿಯೇ ಬಿಡುತ್ತೇನೆ. ಹೇ ಮೂರ್ಖನೆ, ನೀನು ಸತ್ತು ಬಿದ್ದಾಗ ನಿನ್ನ ಮುಖವನ್ನು ಹದ್ದು, ಕ್ರೌಂಚ ಮತ್ತು ವಟ ಪಕ್ಷಿಗಳಿಂದ ಮುತ್ತುವಂತೆ ಮಾಡಿ, ನಿನ್ನನ್ನು ನಾಯಿಗಳಿಗೆ ಆಹಾರವನ್ನಾಗಿ ಮಾಡುವೆನು. ಭಗವಂತನು ಹೀಗೆ ಹೇಳಿದ ಅನಂತರ ಆ ದೂತನು ಈ ಮುಖಭಂಗದ ಮಾತುಗಳನ್ನು ತನ್ನ ಒಡೆಯನಿಗೆ ಯಥಾವತ್ತಾಗಿ ಮುಟ್ಟಿಸಿದನು. ಶ್ರೀಕೃಷ್ಣನು ಅನಂತರ ತನ್ನ ರಥವನ್ನೇರಿ ಕಾಶಿನಗರದ ಹತ್ತಿರ ಬಂದನು. ಶ್ರೀಕೃಷ್ಣನು ಯುದ್ಧಸನ್ನದ್ಧನಾಗುತ್ತಿರುವುದನ್ನು ನೋಡಿ, ಮಹಾರಥನಾದ ಪೌಂಡ್ರಕನು 2 ಅಕ್ಷೌಹಿಣಿ ಸೈನ್ಯದೊಡನೆ ನಗರದಿಂದ ಹೊರಬಂದನು. ಪೌಂಡ್ರಕನ ಮಿತ್ರನಾದ ಕಾಶಿರಾಜನು ಅವನಿಗೆ ಬೆಂಬಲವಾಗಿ 3 ಅಕ್ಷೌಹಿಣಿ ಸೈನ್ಯಗಳೊಡನೆ ಹಿಂಬಾಲಿಸಿದನು. ತನ್ನ ಶಂಖ, ಚಕ್ರ, ಗದಾ, ಖಡ್ಗಗಳನ್ನೂ ಶಾರ್ಂಗವೆಂಬ ಬಿಲ್ಲನ್ನೂ ಶ್ರೀವತ್ಸವೆಂಬ ತನ್ನ ಚಿಹ್ನೆಯನ್ನೂ ಧರಿಸಿರುವ ಪೌಂಡ್ರಕನನ್ನು ಶ್ರೀಕೃಷ್ಣನು ನೋಡಿದನು. ಅವನು ನಕಲಿ ಕೌಸ್ತುಭಮಣಿ, ವನಮಾಲಿಕೆಗಳನ್ನೂ ಧರಿಸಿ, ಮೇಲೆ ಮತ್ತು ಕೆಳಗೆ ಪಟ್ಟಿ ಪೀತಾಂಬರಗಳನ್ನು ಉಟ್ಟಿದ್ದನು. ಅವನ ಧ್ವಜದಲ್ಲಿ ಗರುಡನ ಆಕೃತಿಯಿತ್ತು. ಅವನು ಬೆಲೆಬಾಳುವ ಕಿರೀಟವನ್ನೂ ಕಿವಿಗೆ ಮಕರಕುಂಡಲಗಳನ್ನೂ ಧರಿಸಿದ್ದನು. ರಂಗನಟ್ನಂತೆ ತನ್ನ ವೇಷಭೂಷಣಗಳನ್ನೇ ಧರಿಸಿದ್ದ ಪೌಂಡ್ರಕ ರಾಜನನ್ನು ನೋಡಿ ಶ್ರೀಹರಿಯು ಗೊಳ್ಳೆಂದು ನಕ್ಕನು. ಶ್ರೀಹರಿಯ ಶತ್ರುಗಳು ತ್ರಿಶೂಲಗಳು, ಗದೆಗಳು, ಪರಿಘಗಳು, ಭಲ್ಲೆ, ಋಷಿ, ಪ್ರಾಸ, ಈಟಿ, ಕತ್ತಿ, ಕೊಡಲಿ, ಬಾಣಗಳಿಂದ ಶ್ರೀಹರಿಯ ಮೇಲೆರಗಿದರು. ಆದರೆ ಶ್ರೀಕೃಷ್ಣನು ಪೌಂಡ್ರಕ ಮತ್ತು ಕಾಶಿರಾಜರ ಗಜ, ರಥ, ತುರಗ ಮತ್ತು ಕಾಲಾಳುಗಳುಳ್ಳ ಚತುರಂಗ ಸೈನ್ಯವನ್ನು ಉಗ್ರವಾಗಿ ಎದುರಿಸಿದನು. ಪ್ರಳಯಕಾಲದ ಅಗ್ನಿಯು ನಾನಾ ಬಗೆಯ ಜೀವಿಗಳನ್ನು ಹಿಂಸಿಸುವಂತೆ, ಶ್ರೀಕೃಷ್ಣನು ಶತ್ರುಗಳನ್ನು ತನ್ನ ಗದೆ, ಖಡ್ಗ ಮತ್ತು ಸುದರ್ಶನ ಮತ್ತು ಬಾಣಗಳಿಂದ ಹಿಂಸಿಸಿದನು. ಶ್ರೀಕೃಷ್ಣನ ಚಕ್ರಾಯುಧದಿಂದ ರಥಗಳು, ಕುದುರೆಗಳು, ಆನೆಗಳು, ಪದಾತಿಗಳು, ಕತ್ತೆಗಳು, ಒಂಟೆಗಳು ರಣರಂಗದಲ್ಲಿ ತುಂಡುತುಂಡಾಗಿ ಕತ್ತರಿಸಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು. ಆಗ ರಣರಂಗವು ಭೂತಪತಿಯ, ರುದ್ರನ, ವಿಹಾರಸ್ಥಾನವಾದ ಸ್ಮಶಾನದಂತೆ ಕಾಣುತ್ತಿತ್ತು. ಈ ದೃಶ್ಯವು ವಿವೇಕಿಗಳಿಗೆ ಸಂತೋಷವನ್ನುಂಟು ಮಾಡುತ್ತಿತ್ತು. ಅನಂತರ ಶ್ರೀಕೃಷ್ಣನು ಪೌಂಡ್ರಕನನ್ನು ಕುರಿತು ಹೀಗೆ ಹೇಳಿದನು. ಪ್ರಿಯ ಪೌಂಡ್ರಕ, ನೀನು ನಿನ್ನ ದೂತನ ಮೂಲಕ ಯಾವ ಯಾವ ಅಸ್ತ್ರಗಳಿವೆಯೆಂದು ಜಂಬ ಕೊಚ್ಚಿಕೊಂಡೆಯೋ ಅವುಗಳನ್ನು ಈಗ ನಿನ್ನ ಮೇಲೆ ಪ್ರಯೋಗಿಸುವೆನು, ನೋಡು. ಹೇ ಮೂರ್ಖ, ನೀನು ಸುಳ್ಳು ಸುಳ್ಳಾಗಿ ಆರೋಪಿಸಿಕೊಂಡಿರುವ ನನ್ನ ಹೆಸರನ್ನು ಈಗ ತೊರೆಯುವಂತೆ ಮಾಡುತ್ತೇನೆ. ನೋಡು, ನಾನು ನಿನ್ನೊಡನೆ ಯುದ್ಧ ಮಾಡಬಯಸದಿದ್ದರೆ ಖಂಡಿತವಾಗಿ ನಿನಗೆ ಶರಣಾಗುವೆನು. ಹೀಗೆ ಪೌಂಡ್ರಕನನ್ನು ಛೇಡಿಸಿ ಶ್ರೀಕೃಷ್ಣನು ತನ್ನ ಕೂರಂಬುಗಳಿಂದ ಅವನ ರಥವನ್ನು ಪುಡಿಗುಟ್ಟಿದನು. ದೇವೇಂದ್ರನು ಪರ್ವತ ಶಿಖರವನ್ನು ತನ್ನ ವಜ್ರಾಯುಧದಿಂದ ತರಿದು ಹಾಕಿದಂತೆ, ಶ್ರೀಕೃಷ್ಣನು ತನ್ನ ಸುದರ್ಶನ ಚಕ್ರದಿಂದ ಅವನ ತಲೆಯನ್ನು ಕಡಿದು ಹಾಕಿದನು. ಶ್ರೀಕೃಷ್ಣನು ತನ್ನ ಬಾಣಗಳಿಂದ ಕಾಶಿರಾಜನ ತಲೆಯನ್ನೂ ಅದೇ ರೀತಿ ಕತ್ತರಿಸಿದನು. ಬಿರುಗಾಳಿಯಿಂದ ಕಮಲಕೋಶವು ಹಾರಿ ಹೋಗುವಂತೆ ಅವನ ಶಿರಸ್ಸು ಕಾಶಿಪಟ್ಟಣಕ್ಕೆ ಹೋಗಿಬಿದ್ದಿತು. ಹೀಗೆ ಪೌಂಡ್ರಕನನ್ನೂ ಅವನ ಮಿತ್ರರಾಜನನ್ನೂ ಸಂಹಾರ ಮಾಡಿದ ಅನಂತರ ಶ್ರೀಕೃಷ್ಣನು ದ್ವಾರಕೆಗೆ ಹಿಂದಿರುಗಿದನು. ಅವನು ನಗರವನ್ನು ಪ್ರವೇಶಿಸುತ್ತಿದ್ದಂತೆ ಸಿದ್ಧರು ಅವನ ಅಮರ ಕಥಾಮೃತವನ್ನು ಹಾಡಿದರು. ಪೌಂಡ್ರಕನು ಪರಮಪ್ರಭುವನ್ನೇ ಕುರಿತು ಚಿಂತಿಸುತ್ತಿದ್ದುದರಿಂದ ಐಹಿಕ ಬಂಧನಗಳನ್ನು ಕತ್ತರಿಸಿ ಹಾಕಿದನು. ಹೇ ರಾಜನೇ, ನಿಜವಾಗಿ ಅವನು ಕೃಷ್ಣನ ಆಕಾರವನ್ನು ನಟಿಸಿದ್ದರಿಂದ ಅವನು ಕೊನೆಗೆ ಕೃಷ್ಣಪ್ರಜ್ಞಾಯುಕ್ತನೇ ಆಗಿಬಿಟ್ಟನು.
ಭಾವಾರ್ಥ ಶ್ರೀಲ ಪ್ರಭುಪಾದರು ಕೃಷ್ಣ ಎಂಬ ಕೃತಿಯಲ್ಲಿ ಹೀಗೆ ಬರೆಯುತ್ತಾರೆ. ಪೌಂಡ್ರಕನ ಮಟ್ಟಿಗೆ ಹೇಳುವುದಾದರೆ, ಅವನು ಸದಾ ವಾಸುದೇವನ ಬಗೆಗೆ ಚಿಂತಿಸುತ್ತಾ, ಅವನಂತೆಯೇ ವೇಷಭೂಷಣಗಳನ್ನು ಧರಿಸುತ್ತಿದ್ದನು. ಆದ್ದರಿಂದ ಪೌಂಡ್ರಕನಿಗೆ ಪಂಚಮುಕ್ತಿಗಳಲ್ಲಿ ಒಂದಾದ ಸಾರೂಪ್ಯ ಮುಕ್ತಿಯು ದೊರಕಿ, ವೈಕುಂಠಲೋಕಗಳಿಗೆ ಏರಿದನು. ಬೆಕರಿಗೆ ವೈಕುಂಠದಲ್ಲಿ ಭಕ್ತರಿಗೆ ವಿಷ್ಣುವಿನ ದೈಹಿಕ ಲಕ್ಷಣಗಳಿರುತ್ತವೆ, ಅಂದರೆ 4 ಚಿಹ್ನೆಗಳನ್ನು ಧರಿಸಿದ 4 ಕೈಗಳು. ವಾಸ್ತವವಾಗಿ ಅವನು ವಿಷ್ಣುವಿನ ರೂಪವನ್ನೇ ಚಿಂತಿಸುತ್ತಿದ್ದನು. ಆದರೆ ತಾನೇ ಭಗವಾನ್ ವಿಷ್ಣುವೆಂದು ಭಾವಿಸಿದ್ದರಿಂದ ಅವನು ಅಪಚಾರ ಮಾಡಿದ್ದನು. ಕೃಷ್ಣನಿಂದ ಹತನಾದ ಮೇಲೆ ಆ ಅಪಚಾರವು ಅಳಿಸಿಹೋಯಿತು. ಆಗ ಸಾರೂಪ್ಯ ಮುಕ್ತಿಯು ಲಭಿಸಿತು ಮತ್ತು ಅವನಿಗೆ ಶ್ರೀಕೃಷ್ಣನ ರೂಪವೇ ದೊರಕಿತು.